ಹರೇ ರಾಮ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಇವತ್ತು ನಾಗದೇವರಿಗೆ ಶ್ರೇಷ್ಠವಾದ ಹಲಸಿನ ಬೇಳೆ ಬುಡ್ನ ಮುದ್ದೆ ಹೇಳು ಹೇಳ್ತಾ ಮತ್ತು ಅರ್ಶಿನಲ್ಲೇ ಚಪ್ಪೆ ರೊಟ್ಟಿ ಮಾಡಿದ್ದಿ. ಅದನ್ನು ನಿಂಗಕ್ಕಿಗೂ ತೋರ್ಸೋಣ ಹೇಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಿ. ಹ್ಯಾಂಗೆ ಮಾಡೋದು ಹೇಳಿ ನೋಡೋಣ ಬನ್ನಿ. ಮೊದಲು ಮುಂಚಿನ ದಿವಸನೇ ಬೇಳೆ ಎಲ್ಲವ ಎಷ್ಟು ಬೇಕು ನೋಡಿ ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ನೆನೆಸಿಟ್ಕೊಳ್ಳವು. ಅದನ್ನು ಮರುದಿವ್ಸ ಮಡಿ ನೀರಾಕಿ ಚೊಕ್ಕ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಒಂದು 5-6 ಸೀಟಿ ಹೊಡೆಸ್ಕೊಳ್ಳವು. ಮೆತ್ತಗೆ ಬೆಂದಷ್ಟು ಚಲೋ ಆಗ್ತು. ಹಲಸಿನ ಬೇಳೆ ಸಿಪ್ಪೆ ತೆಗಿಯೋದೆಲ್ಲ ಹೆಂಗೆ ಹೇಳಿ ನಂದು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲಿ, ಹಂಗಾಗಿ ಗೊತ್ತಿದ್ದು ಅನ್ಕಂಜಿ. ಗೊತ್ತಿಲ್ಲಾದ್ರೆ ಒಂದು ಸಲ ನೋಡ್ಕೊಳ್ಳಿ. ಮುಳುಗುವಷ್ಟು ನೀರು ಹಾಕಿ ಒಂದು 6-7 ಸೀಟಿ ಹೊಡೆಸಿ ನೋಡಿ. ವೇಟೆಲ್ಲ ಇಳಿದು ಇಷ್ಟು ಚಲೋ ಮಾಡಿ ಬೆಂಜು ಮೆತ್ತಗೆ ಚಲೋ ಹೊತ್ತಾಗಿ ಬೆಂಜು. ಈಗ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಜಾಳಿಗೆ ತಗೊಂಡು ಸೋಸ್ಕೊಳ್ಳಿ. ನೀರೆಲ್ಲ ಬಸಿದ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಅಡ್ಡಿಲ್ಲ, ಎಲ್ಲರೂ ಅದೇ ಕುಕ್ಕರಿಗಾರು ಹಾಕಿ ಸ್ಟ್ರೈನರ್ ತಗೊಂಡು ಹರ್ಕೊಳ್ಳವು ಚಲೋ. ಅದಕ್ಕೆ ಬೀಸಲು ಸಸಾರ ಹಾಕ್ತೋಳಿ. ಹರ್ಕೊಂಡ್ಮೇಲೆ ನಾ ಎಲ್ಲಿ ದಪ್ಪ ಬೆಲ್ಲ ಇತ್ತು ಹಾಕಿದ್ದೆ. ಹಿಂಗೆ ಸಕ್ಕರೆ ಯಾರು ಹಾಕಿ ಇಲ್ಲ ಬೆಲ್ಲ ನಿಂಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ತೆಳ್ಳಗಾಯ್ತು ಅಂದ್ಕೂಳೆ ಸಾಕಾಗ್ತು ಅನ್ನಿಸ್ತು. ಅಷ್ಟರ ಮೇಲೆ ಒಲೆಗೆ ಇಟ್ಕೊಂಡು ಕುದಿಸವು. ಒಂದು 5-6 ನಿಮಿಷ ಕುದಿಸಿ ಅದಾದ ದಪ್ಪ ತನಕ ಕುದಿಸ್ಕೊಳ್ಳವು. ಪ್ರಮಾಣಕ್ಕೆ ನೋಡಿ ಒಂದು 10 ನಿಮಿಷರೂ ಬೇಕಾಗ್ತು. ಪರಿಮಳಕ್ಕೆ ಒಂದು ಸ್ವಲ್ಪವ ಏಲಕ್ಕಿ ಹುಡಿ ಹಾಕಿ, ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ 4 ಏಲಕ್ಕಿನೇ ಹಾಕಿದ್ರು ನಡೀತು. ಇಲ್ಲ ಲವಂಗ ಹಾಕಿ ನೋಡಿ. ಇಷ್ಟು ಹದ ಬಂದಮೇಲೆ ಇಳಿಸಿಟ್ಕೊಳ್ಳಿ ತಣಿಲಿ. ಈಗ ನಾನು ಚಪ್ಪೆ ರೊಟ್ಟಿ ಮಾಡೋದು ಹೆಂಗೆ ಹೇಳ್ತಿ. ಮುಂಚಿನ ದಿವಸ ರಾತ್ರನೇ 1 ಲೋಟ ಅಕ್ಕಿಯ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ಈಗ ಚೊಕ್ಕ ತೊಳ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕವು. ಜೊತೆಗೆ ಒಂದು ಅರ್ಧ ಚಮಚವ ಅರಿಶಿನ ಹಾಕವು. ಅದಿಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಪ್ಪನ. ಈ ಬೀಸಿದ್ದಕ್ಕೆ ಒಂದು ಬಟ್ ಅಬ್ಗೆರೆ ತುಪ್ಪ ಹಾಕಿ ಸರಿ ಮಾಡಿ ತೊಳಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಡೋಣ. ತೋಟದಿಂದವ ಫ್ರೆಶ್ ಆಗಿದ್ದಿದ್ದು ಅರಿಶಿನಲ್ಲೇ ತಂದು ವಾರಿಸಿ ಕಟ್ ಮಾಡಿ ಇಟ್ಕೊಂಬನ ತುದಿ ಭಾಗವ. ಅಲ್ಲೇ ಒಲೆ ಮೇಲೆ ಹಂಚು ಕಾಯಲ್ಲಿ ಇಟ್ಕೊಂಜಿ ನೋಡಿ. ಹಿಟ್ಟಿನ ಹದ ಹಿಂಗಿರವು. ಎಲೆ ಮೇಲೆ ಹಚ್ಚಿ ಉದ್ದ ಬೇಕಾದ್ರೂ ಮಡಚಿ, ಇಲ್ಲರ ಅದ್ರ ಮೇಲೆ ಇನ್ನೊಂದು ನಾವು ಕಟ್ ಮಾಡ್ಕೊಂಡಿದ್ದೆ ಇಟ್ಟರು ಅಡ್ಡಿಲ್ಲ ಹಾಕಿ ಒಂಚೂರು ಮುಚ್ಚರೆ ಸ್ವಲ್ಪ ಅರಿಶಿನಲ್ಲೇ ಪರಿಮಳ ಬತ್ತು. ಉಗಿಯಲ್ಲಿ ಬೇಯಿಸಷ್ಟು ಗೊತ್ತಿಲ್ಲ ಆದರೂ ಅಡ್ಡಿಲ್ಲ ನೋಡಿ. ಇಲ್ಲೊಂದು ಉದ್ದ ಶೇಪಲ್ಲಿ ಮಾಡಿದ್ದಿ. ಹೀಗೆ ಬೇಯಿಸಿ 5 ನಾಗರ ಬನಕ್ಕೆ 5 ಮನೆ ದೇವರಿಗೆ ಹೇಳಿ ಮಾಡಿದ್ದಿ. ನೋಡಲು ಎಷ್ಟು ಚೆಂದ ಕಾಣ್ತು. ನಾ ಇಲ್ಲಿ ಯಾವುದಕ್ಕೂ ಉಪ್ಪು ಹಾಕಿದ್ನಿಲ್ಲ. ಅದರಲ್ಲಿ ಬೇಳೆ ಕುದಿಸಿದ್ದು ತಣುತ್ತು, ಹಾಗಾಗಿ ಅತ್ತೆಯವ್ರು ಬೀಸ್ತಾ ಇದ್ರು ಒಳ್ಳಲ್ಲಿ ನೋಡಿ. ಇಷ್ಟು ನೆನಪ ಬೀಸವು. ಇದೆಲ್ಲವ ಸಾಂಪ್ರದಾಯಿಕ ನೈವೇದ್ಯಗಳು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುದ್ದಾಮ್ ಕಮೆಂಟ್ ಮಾಡಿ ಆಯ್ತಾ. ನೋಡಿ ಇಷ್ಟಿಷ್ಟೇ ದೊಡ್ಡ ಉಂಡೆ ತಗೊಂಡು ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಮಾಡಿ
ಅಷ್ಟೊತ್ತಿ ಬಂಡಿ ಕಾಯಲ್ಲಿಟ್ಟು ಗಂಜಿ ಅದನ್ನೀಗವ ಬಂಡಿ ಮೇಲೆ ಹಾಕಿ ಚಂದ ಮಾಡಿ ಬೇಯಿಸವು. ಕೆಲವೊಬ್ಬರು ತುಪ್ಪ ಹಾಕೋ ಬೇಯಿಸ್ತಾ, ನಾ ಇಲ್ಲಿ ಸಾದಾ ಬೇಯಿಸ್ಕೊಂಜಿ. ನೋಡಿ ಒಂದಾದ್ಮೇಲೆ ಒಂದು ಬಂಡಿಯಲ್ಲಿ ಇಟ್ಕೊತ ಬೇಯಿಸ್ರತ್ತು. ಈ ನೈವೇದ್ಯನ ಸಿರ್ಸಿ ಸಿದ್ದಾಪುರ ಕಡೆ ಹವ್ಯಕರು ಮುದ್ದಾಮ್ ನಾಗರ ಪಂಚಮಿಗೆ ಮಾಡೇ ಮಾಡ್ತಾ. ಬೇಳೆ ಇಟ್ಕೊಂಡು ಸೀಸನ್ನಲ್ಲಿ ಮಣ್ಣು ಹೂಡಿ ಮಾಡ್ತಾ. ಇದರಲ್ಲಿ ರಾಶಿ ಪ್ರೋಟೀನ್ ಇರೋದಕ್ಕೆ ಎಲ್ಲರಿಗೂ ರಾಶಿ ಒಳ್ಳೆಯದು ದೇಹಕ್ಕೆ. ವರ್ಷಕ್ಕೆ ಒಂದು ದಿವಸಾರು ಹಬ್ಬದ ನೆಪದಲ್ಲಿ ತಿನ್ನಂಗುಳಾಗಿಕ್ಕು. ವಿಡಿಯೋ ರಾಶಿ ಲೆಂತ್ ಆಗಿದ್ದಕ್ಕೆ ಕ್ಷಮಿಸಿ. ಚಲೋ ಅನ್ನಿಸಿದ್ರೆ ಲೈಕ್ ಮಾಡಿ, ಹಾಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ನಾಗದೇವರು ಆಯುಷ್ಯ, ಆರೋಗ್ಯ ಹಾಗೂ ನೆಮ್ಮದಿ ಕೊಟ್ಟು ಕಾಪಾಡಲಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.